ಕಲ್ಕಿ 2898 AD ಈ ಮೂವಿ ಕ್ಯಾಸ್ಟಿಂಗ್ ಆ್ಯಂಡ್ ಡೀಟೇಲ್ಸ್ ಬಗ್ಗೆ ಏನು ಇಂಟ್ರಡಕ್ಷನ್ ಥರ ಏನು ಕೊಡಲ್ಲ, ಯಾಕಂದರೆ ಅದೆಲ್ಲರಿಗೂ ಗೊತ್ತಿರೋದ್ರಿಂದ ಸ್ಟ್ರೈಟಾಗಿ ಕತೆ ಒಳಗಡೆ ಹೋಗ್ತಾರೆ. ಈ 2024 ಮೋಸ್ಟ್ ಅವೈಟೆಡ್ ಕಲ್ಕಿ ಸಿನಿಮಾ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಮುಂಚೆ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಸಿನಿಮಾ ಮಾತ್ರ ಬೆಂಕಿ, ಫಿದಾ ಆಗೋದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಡೈರೆಕ್ಟಾಗಿ ಪ್ಲಾಟ್ ವಿಷಯಕ್ಕೆ ಬರೋದಾದರೆ, ಕಾಂಪ್ಲೆಕ್ಸ್ ಅವರು ಹೆಣ್ಮಕ್ಳ ಮೇಲೆ ಮಾಡೋ ಒಂದು ಲ್ಯಾಬ್ ಟೆಸ್ಟಿಂದ ಸುಮತಿ ತಪ್ಪಿಸ್ಕೊತಾಳೆ. ಅವಳನ್ನ ಹುಡುಕಿ ಕಾಂಪ್ಲೆಕ್ಸ್ಗೆ ಒಪ್ಸಿದ್ರೆ ಮಿಲಿಯನ್ಸಲ್ಲಿ ಬೌಂಟಿ ಕೊಡ್ತೀವಿ, ಅಂದರೆ ಪ್ರೈಸ್ ಮನಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ತಾರೆ. ಸೊ ಅದರಲ್ಲಿ ಭೈರವ ಒಬ್ಬ ಬೌಂಟಿ ಹಂಟರ್ ಆ್ಯಂಡ್ ಅವನಿಗೆ ಕಾಂಪ್ಲೆಕ್ಸ್ ಒಳಗಡೆ ಹೋಗೋಕ್ಕೆ ಆಸೆ. ಹೋಗಬೇಕು ಅಂದರೆ ಅವನಿಗೆ ಮಿಲಿಯನ್ಸ್ ಯೂನಿಟ್ಸ್ ಬೇಕಾಗಿರುತ್ತೆ. ಸೊ ಸುಮತಿ ವಿಷಯ ಗೊತ್ತಾಗಿ ಈ ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು ಸುಮತಿನ ಆ ಕಾಂಪ್ಲೆಕ್ಸ್ಗೆ ಒಪ್ಪಿಸಿ, ಜೊತೆಗೆ ಅವನು ಆ ಕಾಂಪ್ಲೆಕ್ಸ್ಗೆ ಹೋಗಬೇಕು ಅಂತ ಅನ್ಕೊತಾನೆ. ಸೊ ಈ ಪ್ರೊಸೆಸ್ಸಲ್ಲಿ ಸುಮತಿಗೆ ಯಾರೆಲ್ಲ ಹೆಲ್ಪ್ ಮಾಡ್ತಾರೆ, ಭೈರವ ಸುಮತಿನ ಹಿಡಿತನ ಇಲ್ವಾ, ಆ್ಯಂಡ್ ಶಾಂಬಾಲ ಪ್ರಜೆಗಳು ಸುಮತಿಗೋಸ್ಕರ ಯಾಕೆ ವೆಯ್ಟ್ ಮಾಡ್ತಿದ್ದಾರೆ, ಅಷ್ಟಕ್ಕೂ ಈ ಕ್ಲೈಮ್ಯಾಕ್ಸ್ ಕನ್ಕ್ಲೂಷನ್ ಏನಾಗುತ್ತೆ ಅಂತ ತಿಳ್ಕೊಬೇಕು ಅಂದರೆ ನೀವು ಮೂವಿ ನೋಡಬೇಕು. ಇನ್ನು ಈ ಸಿನಿಮಾ ನೋಡೋಕ್ಕಿಂತ ಮುಂಚೆ B&B ಅಂದರೆ ಬುಜ್ಜಿ ಆ್ಯಂಡ್ ಭೈರವ ಸೀರೀಸ್ ನೋಡಿದ್ರೆ ಕೆಲವು ಕ್ಯಾರೆಕ್ಟರ್ಸ್ ಇಂಟ್ರಡಕ್ಷನ್, ಅಲ್ಲಿನ ಪ್ರಪಂಚ ಹೇಗಿರುತ್ತೆ ಅಂತ ತಿಳ್ಕೊಬೋದು. ಆ್ಯಂಡ್ ಈ B&B ಸೀರೀಸ್ ರಿವ್ಯೂ ಕೂಡ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ನೋಡಿ. ಫಸ್ಟ್ ಆಫ್ ಆಲ್ ಇದ್ರ ಸ್ಟೋರಿ, ಎಷ್ಟು ದೊಡ್ಡ ಕ್ಯಾಸ್ಟಿಂಗ್ ಇದೆ, ಎಷ್ಟು ಬಡ್ಜೆಟ್ ಹಾಕಿದ್ದಾರೆ ಅನ್ನೋದು ದೊಡ್ಡ ವಿಷಯ ಅಲ್ಲ. ಈ ಥರ ಕಥೆನ ಯೋಚನೆ ಮಾಡಿ ಆ್ಯಂಡ್ ಅದನ್ನು ಪ್ರಾಪರಾಗಿ ಸೆಟಪ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡೋದಿದೆಯಲ್ಲ, ಸುಲಭದ ಮಾತಲ್ಲ. ಆ್ಯಂಡ್ ಇದ್ರ ಜೊತೆ ಓಲ್ಡ್ ಬಿಲ್ಡಿಂಗ್, ಆ ವೆಹಿಕಲ್ಸ್, ಆ ಟೆಕ್ನಾಲಜೀಸ್, ಅವರ ಕಾಸ್ಟ್ಯೂಮ್ಸ್, ಈ ಥರ ಹೇಳ್ತಾ ಹೋದರೆ ದೊಡ್ಡ ಲೀಸ್ಟೇ ಇದೆ. ಬರೀ 2 ಫಿಲಮ್ ತೆಗ್ದಿರೋ ನಾಗಶ್ವಿನ್ ಅವರು ಇಂಥ ಸ್ಟನ್ನಿಂಗ್ ಔಟ್ಪುಟ್ ಕೊಡೋದ್ರಲ್ಲಿ ಸಖತ್ ಇಂಪ್ರೆಸ್ ಮಾಡಿದ್ರು. ಇನ್ನು ಅವ್ರ ಮೈಂಡಲ್ಲಿರೋ ಯೋಚನೆನ ಔಟ್ಪುಟ್ ರೀತಿಲಿ ಪರ್ಫೆಕ್ಟ್ ಶೇಪಿಗೆ ತೊಗೊಂಡು ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಪ್ರತಿ ಫ್ರೇಮಲ್ಲೂ ಕಾಣಿಸುತ್ತೆ. ಆ್ಯಂಡ್ 3 ಅವರ್ಸ್ ನೀವು ವಿಜುವಲ್ ಆಗಿ ಆ ಪ್ರಪಂಚನ ನೋಡಬೇಕಾದ್ರೆ ನಿಜವಾಗ್ಲೂ ಇಂಪ್ರೆಸ್ ಆಗ್ತೀರಾ. ಆ್ಯಂಡ್ ನೀವು ಆ ಪ್ರಪಂಚದೊಳಗಡೆ ಹೋಗ್ಬಿಡ್ತೀರಾ ಥಿಯೇಟರ್ನಲ್ಲಿ ನೋಡಬೇಕಾದ್ರೆ. ಇವಾಗಿನ ಇಂಡಿಯನ್ ಸಿನಿಮಾ ಕ್ವಾಲಿಟಿ ಕೊಡೋದ್ರಲ್ಲಿ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದ್ದಾರೆ. ಈ ಸಿನಿಮಾದಲ್ಲಿ ಬರೀ ಕ್ವಾಲಿಟಿ ಅಲ್ಲ, ಅದ್ರ ಜೊತೆ ಮೈಥಾಲಜಿಕ್ ಸೀನ್ಸ್ಗಳಿಗೆ ಕೊಟ್ಟಿರೋ ಕ್ವಾಲಿಟಿ ಕೂಡ ಸಖತ್ತಾಗಿದೆ. ಇನ್ನು ಈ ಮೂವಿ ಸ್ಟೋರಿ ಪ್ರಕಾರ ನೋಡಿದ್ರೆ ತುಂಬ ಸಿಂಪಲ್ ಪ್ಲಾಟ್, ಅಷ್ಟಕ್ಕೂ ಈ ಕಲ್ಕಿ ಯಾರು ಅನ್ನೋ ಮೈನ್ ಸಸ್ಪೆನ್ಸಿಂದನೇ ಈ 3 ಗಂಟೆ ಸಿನಿಮಾ ರನ್ ಆಗುತ್ತೆ. ಇನ್ಫ್ಯಾಕ್ಟ್ ಈ ಮೂವಿ ಸೋಲ್ ಪಾಯಿಂಟ್ ಕೂಡ ಅದೇ. ಆ್ಯಂಡ್ ಇದರಲ್ಲಿರೋ ಪ್ರತಿ ಕ್ಯಾರೆಕ್ಟರ್ಗಳು ಸುಮತಿನ ಪ್ರೊಟೆಕ್ಟ್ ಮಾಡಬೇಕಂತ, ಇನ್ನು ಮಿಕ್ಕಿದ ಕ್ಯಾರೆಕ್ಟರ್ಸ್ ಸುಮತಿನ ಹಿಡಿಬೇಕಂತಲೇ ಇರುತ್ತೆ. ಇನ್ಫ್ಯಾಕ್ಟ್ ಎಲ್ಲ ಕ್ಯಾರೆಕ್ಟರ್ಸ್ಗಳು ಅವರ ಎಫರ್ಟ್ಸ್ ಕನ್ಸಿಸ್ಟೆನ್ಸಿಯಾಗಿ ಆಗ್ತಾನೆ ಇರ್ತಾರೆ. ಈ ಸಣ್ಣ ಕಥೆನ ಫ್ಯೂಚರಿಸ್ಟಿಕ್ ವರ್ಲ್ಡಲ್ಲಿ ತೋರಿಸಿರೋದ್ರಿಂದ ಏನೋ ಆಡಿಯನ್ಸ್ ಇಮಿಡಿಯೇಟ್ ಆಗಿ ಸ್ಟೋರಿಗೆ ಕನೆಕ್ಟ್ ಆಗ್ತಾರೆ. ಆ್ಯಂಡ್ ಫಸ್ಟ್ ಆಫಲ್ಲಿ ಥ್ರಿಲ್ಲಿಂಗ್ ಕೂಡ ಇನ್ಸಿಡೆಂಟ್ಸ್ ಆ್ಯಂಡ್ ಈವೆಂಟ್ಸ್ ಏನೂ ನಡೆಯಲ್ಲ. ಆ್ಯಂಡ್ ಸ್ಕ್ರೀನ್ ಪ್ಲೇ ಕೂಡ ಎಂಗೇಜಿಂಗ್ ಆಗಿ ಇಲ್ಲದೆ ಇದ್ದರೂ ಎಲ್ಲ ಸಿಂಪಲ್ ಆಗಿ ಹೋಗ್ಬಿಡುತ್ತೆ. ಯಾಕಂದರೆ ಕ್ಯಾರೆಕ್ಟರ್ಸ್ ಒಬ್ಬರಾದ್ಮೇಲೆ ಒಬ್ಬರು ಎಂಟ್ರಿ ಕೊಡೋದು, ಕಾಂಪ್ಲೆಕ್ಸ್ ವರ್ಕ್ ಹೇಗೆ ನಡೀತಿದೆ ಅಂತ ತೋರಿಸೋದು, ಸೂಪರ್ ಆಸ್ಕಿನ್ ಗೋಲ್ ತೋರಿಸೋದು, ಆ್ಯಂಡ್ ಕಾಶಿ ಪ್ರಜೆಗಳು ಕಾಂಪ್ಲೆಕ್ಸ್ಗೆ ಸ್ಲೇವ್ಸ್ ಆಗಿ ಯಾಕೆ ಬದಲಾದ್ರು ಅನ್ನೋ ಪಾಯಿಂಟ್ಸ್ ಮೇಲೆ ಫಸ್ಟ್ ಹಾಫ್ ಮುಗ್ದೋಗ್ಬಿಡುತ್ತೆ. ಆದರೆ ಇಂಟರ್ವಲ್ ಮಾತ್ರ ಬೆಂಕಿ. ಅಲ್ಲೊಂದು ಸೀನಲ್ಲಿ ದೀಪಿಕಾ ಅವರ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಆ ಇಂಟೆನ್ಸಿಟಿ ಮಾತ್ರ ಮೈ ಜುಮ್ ಅನಿಸುತ್ತೆ. ಇನ್ನು ಸೆಕೆಂಡ್ ಹಾಫಲ್ಲಿ ಆಲ್ಮೋಸ್ಟ್ 80% ಆ್ಯಕ್ಷನ್ ಮೋಡಲ್ಲೇ ಇರುತ್ತೆ. ಮೇಯ್ನ್ಲಿ ಅಶ್ವತ್ಥಾಮ ಆ್ಯಂಡ್ ಭೈರವ ಫೈಟ್ ಸೀನ್ಸ್ ಮಾತ್ರ ಕ್ರೇಜಿ ಆಗಿತ್ತು. ಆ್ಯಂಡ್ ಅವರಿಬ್ಬರು ಮಧ್ಯ ಬ್ಯಾಟಲ್ ಸೀಕ್ವೆನ್ಸ್ನ ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಇದ್ರ ಜೊತೆ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಭೈರವ ಮಾಡೋ ಆ್ಯಕ್ಷನ್ ಸ್ಟಂಟ್ಸ್ ಎಲ್ಲ ಅಲ್ಟಿಮೇಟ್ ಆಗಿತ್ತು. ಮತ್ತು ಆ ಆ್ಯಕ್ಷನ್ನ ಭೈರವ ಕ್ಯಾರೆಕ್ಟರೈಸೇಷನ್ಗೆ ತಕ್ಕಂತೆ ಎಂಟರ್ಟೈನ್ಮೆಂಟ್ ಆಗಿ ತೋರಿಸಿರೋದು ಇಷ್ಟ ಆಯಿತು. ಜೊತೆಗೆ ಒಳ್ಳೆ ಹ್ಯೂಮರ್ ಕೂಡ ಜನರೇಟ್ ಮಾಡಿದ್ದಾರೆ. ಬರೀ ಇಷ್ಟೇ ಅಲ್ಲ, ಇದರಲ್ಲಿ ಬುಜ್ಜಿಗೂ ಕೂಡ ಸೂಪರ್ ಎಲಿವೇಷನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇವೆಲ್ಲ ಒಂದು ಕಡೆ ಆದರೆ ಕ್ಲೈಮ್ಯಾಕ್ಸ್ 20 ಮಿನಿಟ್ಸ್ ಇರುತ್ತೆ. ನೀವು ಕೊಟ್ಟಿರೋ ದುಡ್ಡು ಪೂರ್ತಿ ವರ್ತ್ ಅಂತ ಹೇಳ್ತೀನಿ. ಮೋಸನೇ ಇಲ್ಲ ನೀವು ಕೊಡೋ ದುಡ್ಡಿಗೆ. ಆ ಕ್ಲೈಮ್ಯಾಕ್ಸ್ ಮಾತ್ರ ಹೆವಿ ಕ್ರೇಜಿ ಆಗಿರುತ್ತೆ. ಥಿಯೇಟರ್ನಲ್ಲೇ ನೋಡಿ ಸಖತ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇನ್ನು ಪ್ರಭಾಸ್ ಕ್ಯಾರೆಕ್ಟರೈಸೇಷನ್ ಸಿನಿಮಾಗೆ ಮೇಜರ್ ಪಿಲ್ಲರ್. ಆ ಕ್ಯಾರೆಕ್ಟರಲ್ಲಿರೋ ಫನ್ನಿ ಮ್ಯಾನರ್ಸಲ್ಲೇ ಟೈಮ್ ಸಿಕ್ತಾಗೆಲ್ಲ ಕಂಪ್ಲೀಟ್ ಗ್ರೇಟ್ ಶೇಡ್ಗೆ ಶಿಫ್ಟ್ ಆಗ್ತಾರೆ. ಆ್ಯಂಡ್ ಈ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಡಿಸೈನ್ ಮಾಡ್ಕೊಂಡಿದ್ದಾರೆ ನಾಗಶ್ವಿನ್ ಅವರು. ಇದರಲ್ಲಿ ಪ್ರಭಾಸೇ ಕಲ್ಕಿನ ಅಲ್ವಾ ಅಂತ ಕನ್ಫ್ಯೂಷನ್ ಇದ್ದರೆ ನಿಮಗೆ ಅದಕ್ಕೊಂದು ಕನ್ಕ್ಲೂಷನ್ ಇರುತ್ತೆ. ಬಟ್ ಅದು ಸೆಕೆಂಡ್ ಪಾರ್ಟಿಗೆ ಲಿಂಕ್ ಕೂಡ ಆಗಿರುತ್ತೆ. ಇನ್ನು ಕ್ಲೈಮ್ಯಾಕ್ಸಲ್ಲಿ ಸಿನಿಮಾ ಮುಗೀತು ಅಂತ ಎದ್ದೋಗ್ಬೇಡಿ, ಪೂರ್ತಿ ನೋಡಿ. ಆ್ಯಂಡ್ ಕಮಲ್ ಹಾಸನ್ ರೋಲ್ ಸ್ವಲ್ಪ ಹೊತ್ತಿದ್ರೂ ತುಂಬ ಪವರ್ಫುಲ್ ಆಗಿರುತ್ತೆ. ಆ್ಯಂಡ್ ಸೆಕೆಂಡ್ ಪಾರ್ಟಲ್ಲಿ ಫುಲ್ ಫ್ಲೆಡ್ಜೆಡ್ ರೋಲ್ ಅವ್ರದ್ದು. ಇನ್ನು ಅಮಿತಾಬ್ ಬಚ್ಚನ್ ಆ್ಯಂಡ್ ದೀಪಿಕಾ ಪಡ್ಕೋಣೆ ಈ ಸಿನಿಮಾಗೆ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು. ಇವರ ಇಂಟೆನ್ಸ್ ಪರ್ಫಾರ್ಮೆನ್ಸಿಂದ ಈ ಸಿನಿಮಾನ ಮೇಲೆ ಎತ್ತಿಡ್ತಿದ್ದಾರೆ. ಈ ಸಿನಿಮಾದಲ್ಲಿ ನನಗೆ ನೆಗೆಟಿವ್ಸ್ ಅನಿಸಿದ್ದು, ಈ ಫಸ್ಟ್ ಹಾಫ್ ರೈಟಿಂಗ್ ಆ್ಯಂಡ್ ಸ್ಕ್ರೀನ್ ಪ್ಲೇ ಮೇಲೆ ಇನ್ನೊಂಚೂರು ವರ್ಕ್ ಮಾಡಿದ್ದಿದ್ರೆ ಚೆನ್ನಾಗಿರೋದು. ಆ್ಯಂಡ್ ಸೆಕೆಂಡ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಒಂದೊಂದು ಕಡೆ ಸೀನ್ಸ್ಗಳಿಗೆ ಸೆಟ್ ಆಗಲಿಲ್ಲ. ಆ್ಯಂಡ್ ತುಂಬ ಜನ ಗೆಸ್ಟ್ ಅಪಿರಿಯನ್ಸ್ ಕೊಡ್ತಾರೆ. ಅವ್ರ ಎಂಟ್ರಿ ಏನೋ ಚೆನ್ನಾಗಿದೆ, ಬಟ್ ಯಾರ್ದು ಏನೋ ಅಷ್ಟು ಇಂಪ್ಯಾಕ್ಟ್ ಆಗಲ್ಲ ಸಿನಿಮಾಗೆ. ಎಸ್ಪೆಷಲಿ ದಿಶಾ ಪಟಾಣಿ ಅನ್ನೆಸೆಸರಿ ಅನ್ನಿಸ್ತು ಅವ್ರ ಕ್ಯಾರೆಕ್ಟರ್. ಇನ್ಫ್ಯಾಕ್ಟ್ ಈ ಗೆಸ್ಟ್ ಅಪಿರಿಯನ್ಸಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ವಿಜಯ್ ದೇವರಕೊಂಡ ಅವರ ಎಂಟ್ರಿ. ಮಸ್ತಾಗಿತ್ತು ಮಾತ್ರ ಅವರ ಎಂಟ್ರಿ. ಮೇನ್ ಹೀರೋ ರೇಂಜ್ಗೆ ಕೊಟ್ಟಿದ್ದಾರೆ. ಇನ್ನು ಮಹಾಭಾರತ ಸೀನ್ಸ್ಗಳು ಜಾಸ್ತಿ ತೋರಿಸ್ಬೇಕಿತ್ತು ಅಂತ ಅನ್ನಿಸ್ತು. ಬರೀ ಅಲ್ಲಲ್ಲಿ ಕೆಲವೊಂದು ಕಡೆ ಮಾತ್ರ ತೋರಿಸ್ತಾರೆ ಅಷ್ಟೇ. ಸೊ ಫೈನಲ್ ಆಗಿ ಈ ಮೂವಿ ಮಾತ್ರ ಮಸ್ಟ್ ವಾಚ್ ಮೂವಿ. ಮಿಸ್ ಅಂತೂ ಮಾಡ್ಕೊಬೇಡಿ. ಥಿಯೇಟರ್ನಲ್ಲೇ ನೋಡಿ, ಸಖತ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ.
ಆದಷ್ಟು ಕನ್ನಡದಲ್ಲೇ ನೋಡಿ, ತುಂಬ ಎಂಜಾಯ್ ಮಾಡ್ತೀರಾ. ಇನ್ಫ್ಯಾಕ್ಟ್ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗೇ ಇದೆ. ಆ್ಯಂಡ್ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 8. ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.